ಇನ್ನು GT ದೇವೇಗೌಡರ ಹೇಳಿಕೆಯನ್ನೇ ಕಾಂಗ್ರೆಸ್ ನಾಯಕರು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. GTD ಮಾತನಾಡಿರೋದು ಸರಿ ಇದೆ, ಕರೆಕ್ಟ್ ಇದೆ. FIR ಆದ ತಕ್ಷಣ ರಾಜೀನಾಮೆ ಕೊಟ್ಟು ಬಿಡಬೇಕಾ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಕುಮಾರಸ್ವಾಮಿಗೆ ಯಾವ ನೈತಿಕತೆ ಇದೆ ಹೇಳಿ? ಯಾವತ್ತಾದರೂ ಪ್ರಿನ್ಸಿಪಲ್ಸ್ ಮೇಲೆ ಅಂದರೆ ಮೌಲ್ಯಗಳ ಮೇಲೆ ರಾಜಕೀಯ ಮಾಡಿದ್ದಾರೆ. ನನಗೆ ಅಧಿಕಾರ ಬೇಕು ಅಂತ HDK ಹೇಳಿದ್ದಾರೆ. CM ವರ್ಚಸ್ಸನ್ನು ಕುಗ್ಗಿಸೋದೇ ಅವರ ಉದ್ದೇಶ ಅಂತ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಬಹುಶಃ ಇದರಲ್ಲಿ ರಾಜಕೀಯ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರಬೇಕು ಅಂತ ಭಾಳ ದೊಡ್ಡ ಉದ್ದೇಶ. ಯಾಕೆಂತ ಹೇಳಿದ್ರೆ ಅವರು ಹೇಗಾದರೂ ಮಾಡಿ ಅವರ ಹೆಸರು ವರ್ಚಸ್ಸನ್ನು ಇಳಿಸಬೇಕು, ಅವರಿಗೆ ಒಂದು ಕೆಟ್ಟ ಹೆಸರು ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ರೀತಿಯಾದಂಥ ಒಂದು ಪ್ರಯತ್ನ ನಡೀತಾ ಉಂಟು. ಆದರೆ ಖಂಡಿತವಾಗಿಯೂ ಅದಕ್ಕೆ ಎದುರಿಸೋದಕ್ಕೆ ನಾವೆಲ್ಲ ಜೊತೆಯಲ್ಲಿದ್ದೇವೆ, ಖಂಡಿತವಾಗಿ ಎದುರಿಸ್ತೀವಿ. ಮತ್ತು ನ್ಯಾಯಯುತವಾದಂಥ ಒಂದು ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಇದರಲ್ಲಿ ಅವರಿಗೆ ಆ ರೀತಿ ಸ್ವಾರ್ಥ ಇದ್ದಿದ್ದಿದ್ರೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ಈ ಸೈಟ್ಗಳನ್ನು ಅವ್ರ ಹೆಸರಿಗೆ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು ಅಲ್ವಾ? ಯಾಕೆ ಮಾಡ್ಕೊಳ್ಳಿಲ್ಲ ಅವರು? ಯಾಕಂತ ಹೇಳಿದ್ರೆ ಅವ್ರಿಗೆ ಇರುವಂಥ ಒಂದು ನೈತಿಕತೆ, ಆ ನೈತಿಕತೆ ಕುಮಾರಸ್ವಾಮಿ ಅವ್ರಿಗಿದೆಯಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.